ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದು ಸಿಂಪಲ್ ಆಗಿ ಬ್ಲಾಗು. ಒಂದು ಒಳ್ಳೆ ಫೇವ್ರೇಟ್ ಫುಡ್ಡು, ನನ್ನ ಫೇವ್ರೇಟ್ ಇಥೋಪಿಯನ್ ಮ್ಯಾಂಗೋ ಶೀಕರಣೆ ಇಂಡಿಯನ್ ಬೆಲ್ಲದಿಂದ ಹೋಳಿಗೆ ಮಾಡಿಬಿಟ್ಟು ಇವತ್ತು ತಿನ್ನೋಣ ಅಂತ. ಸೊ ನನಗೆ ತುಂಬ ಫೇವ್ರೇಟು. ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ನಮ್ಮ ಹುಡುಗಿ ಹೋಳಿಗೆ ಶೀಕರಣೆ ಮಾಡಿದ್ದಾರೆ ಸ್ಪೆಷಲಾಗಿ. ಅವ್ರಿಗೆ ಹೋಳಿಗೆ ಮಾಡೋಕ್ಕೆ ಯಾವತ್ತೂ ಬರಲ್ಲ ಅಂತ ಹೇಳ್ತಿದ್ರು. ಇವತ್ತು ಹೆಂಗೆ ಮಾಡ್ತಾರೆ ನೋಡೋಣ, ತೋರಿಸ್ತೀವಿ ನಿಮಗೆ ಹೆಂಗೆ ಬಂದಿದೆ ಅಂತ ಹೇಳಿ ಕಮೆಂಟ್. ಸ್ನ್ಯಾಕ್ಸ್ ತರಿಸಿದ್ದೀವಿ. ಇಷ್ಟೊಂದೆಲ್ಲ ಹೇಳಿದ್ವಾ ನಾವು? ಮೇನ್ ಐಟಮ್ ನಮಗೆ ಬೇಕಾಗಿದ್ದು ನಮ್ಮ ಉತ್ತರ ಕರ್ನಾಟಕ ಏನೋ ಹಿಂಗೆ ಕೆಂಪು ಕಾಣಿಸ್ ಕವರ್ ಕೆಂಪಿದೆ. ಮಂಡಕ್ಕಿ. ಈಗ ಮಜಾನೂ ಬೇರೆ ಫ್ರೆಂಡ್ಸ್. ಸಿಗ್ದವ್ರಿಗೆ ಗೊತ್ತದ ಕಷ್ಟ, ಹಾಗಾಗಿ ನಮಗೆ ಗೊತ್ತು. ಇಡಿಲ್ತೆ ಬಂದಲ್ಲಿ ಮತ್ತೆ ತೆಗಿಬೇಕಾ? ಇವೆಲ್ಲ ಬೇಡ ಬಿಡೋದು. ಕೊಬ್ಬರಿ ಸಿಗಲ್ಲ, ತೆಂಗಿನ ಗಿಡಗಳು ಇಲ್ಲ ಇಲ್ಲಿ. ಸೊ ಕೊಬ್ಬರಿನ ಬಟ್ಲು ಟೈಪ್ ತರಂಗಿಲ್ಲ. ತಗಂತಂದ್ರೆ ಅದು ಸ್ಕ್ಯಾನ್ ಮಾಡಿ ತೆಗಿತಾರೆ. ಹೌದಾ? ಯಾಕೆ? ರೌಂಡು ಬಾಂಬ್ ಥರ ಕಾಣುತ್ತೆ ಅಂತೇಳಿ. ಓ, ಅದಕ್ಕೆ ನೀವು ಪುಡಿನ? ನಾನೆಲ್ಲ ಸುಮ್ಮನೆ, ನನಗೆ ಗೊತ್ತಿಲ್ಲ ಇದು ಸುಮ್ಮನೆ ಪುಡಿ ಅಂತ. ಪುಡಿ ಮಾಡ್ಕೊಂಡು ತರಬೇಕು. ಎಲ್ಲಾದ್ರೂ ಪುಡಿ ಮಾಡ್ಕೊಂಡು ತೊಗೊಂಡೋಗೋದೇ ಬೆಟರ್. ಫ್ಲೈಟ್ ಜರ್ನಿ ಇರ್ಬೇಕಾದ್ರೆ ಡಿಸ್ಟಿಂಕ್ಷನ್ ಇರುತ್ತೆ. ಅವಲಕ್ಕಿ ಬೇಡ ಅಂತ ಅಂದೆ ಅಂತ ಹೇಳ್ತಾರೆ. ಪಾಪ ತುಂಬ ಕೆಲಸ ಕೊಟ್ಟಿದ್ದೀವಿ ಅವ್ರಿಗೆ. ಆ್ಯಕ್ಚುಲಿ ನಾವು ಇನ್ನೂ ಜಾಸ್ತಿ ಮಾಡಿದ್ರು ಅವರು, ಬಟ್ ಬೇರೆಯವ್ರ ಹತ್ರ ಅಂದರೆ ಇಷ್ಟೇ KG ತರಬೇಕು ಅಂತ ಇರುತ್ತಲ್ವ. ಸೊ ಅವರಿಗೆ ಮತ್ತು ಅವರು ಪಾಪ ಮತ್ತೆ ನಮ್ಮದೇ ಜಾಸ್ತಿ ತೊಗೊಂಡ್ಬರ್ತಾರೆ ಅಂತೇಳಿ ತೂಕ ಹಾಕಿಸ್ದಾಗ ಜಾಸ್ತಿ ಬಂತಂತೆ. ಅದಕ್ಕೆ ಸ್ವಲ್ಪ ತೆಗಿಸ್ಬಿಟ್ಟು ಇಷ್ಟು ತೊಗೊಂಡೋಗಿ ಬಂದಿದ್ದೆ. ನಮಗೆ ಚಾನಲ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಮಾತಾಡ್ಬೇಕಾದ್ರೆ ವಾಯ್ಸ್ ಕ್ಲಿಯರ್ ಆಗಿರಲ್ಲ ಅಂತೇಳಿ ಮೈಕ್ ತರಿಸಿದ್ದೀವಿ. ಇದು ತರಿಸಿದ್ದೀವಿ, ವಿಡಿಯೋ ಚೆನ್ನಾಗಿ ಮಾಡಿ ಹಾಕ್ತೀವಿ, ಕಂಟೆಂಟ್ ಕೊಡ್ತೀವಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸರ್ ಮಂಡಕ್ಕಿ ತಿನ್ಬೇಕಂತ ಅವಾಗಿಂದ ಟೀನೇ ಕುಡಿದಿಲ್ಲ, ನಾನು ಮಂಡಕ್ಕಿ ತಿಂದು ಕುಡಿತೀನಿ ಅಂತ. ಇನ್ನೆಲ್ಲ ತಂದಿದ್ದು ಶಶಿಧರ್ ಅಂತೇಳಿ, ಶಶಿಯಣ್ಣ ಅಂತೇಳಿ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ಶಶಿಯಣ್ಣ. ತಂದವ್ರಿಗೂ ಥ್ಯಾಂಕ್ಸ್, ಮಾಡಿಕೊಟ್ಟವ್ರಿಗೂ ಥ್ಯಾಂಕ್ಸ್, ಕಲಿಸಿದವ್ರಿಗೂ ಮಂಡಕ್ಕಿ. ಅದು ಆಲ್ರೆಡಿ ಖಾರ ಇದೆ ಗಾಯ್ಸ್, ಆದರೂ ಎಕ್ಸ್ಟ್ರಾ ಮತ್ತೆ ಚಿಲ್ಲಿ ಬೇರೆ ತೊಗೊಂಡಿದ್ದಾರೆ. ಚಿಲ್ಲಿ ಬೇಡ, ಇದೆ ಸಾಕು ಅನಿಸ್ತಿದೆ ನನಗೆ. ಓಕೆ, ಫೈನಲಿ 15 ದಿವಸದ ವೆಯ್ಟ್ ಮಾಡಿದ್ರು ಮಂಡಕ್ಕಿಗೆ, ತಿಂತಾಯಿದ್ದಾರೆ. ಅದು ವ್ಯೂ ಚೆನ್ನಾಗಿ ಬರ್ತಾಯಿದೆ ಹಿಂದೆ. ನೋಡ್ತಿರ್ತಾರೆ. ಫುಲ್ ಬಿಸಿ. ಟ್ವಿನ್ಸು ಹೆರಿಗೆ ಆಗಿರೋದ್ರಿಂದ ಇಬ್ಬರು ಬಿಸಿ, ಹಾಗಾಗಿ ಮತ್ತೆ ಮಾತಾಡ್ಸಿದ್ದಾರೆ. ಮ್ಯಾಂಗೋ ತೊಳೆಯೋದಾ? ಬಟ್ ಇವಾಗ ಎರಡಲ್ವಾ, ಎರಡರಲ್ಲಿ ಯಾವ್ದು ಚೂಸ್ ಅಂದರೆ ಯಾವ್ದು ಹಣ್ಣಾಗಿದೆ ಫುಲ್ಲು ಅಂತ. ಇದು ಒಂದು ಆಗಿದೆ ಅನಿಸುತ್ತೆ. ಇದೊಂದು ಜಾಸ್ತಿ ಹಣ್ಣಾಗಿದೆ. ಇದು ನೋಡು, ಇದಿಲ್ಲ, ಇನ್ನು ಕಾಯಿದೆ. ಇನ್ನು ಕಾಯಿಲ್ಲ, ಇದು ಪೂರ್ತಿ ಹಣ್ಣಾಗಿದೆ. ಎರಡೂ ಕಾಯಿದೆ, ಅವೆರಡು ಆಗಿದೆ. ಓಕೆ, 2 ಮ್ಯಾಂಗೋ ಸೆಲೆಕ್ಟ್ ಮಾಡಿದ್ವಿ, ತುಂಬ ಫ್ರೂಟ್ ಆಗಿರೋದು. ಅದನ್ನ ತೊಳಿರಿ. ಇದೆಲ್ಲ ಇದು ತೊಳಿಲ್ಲ. ಚಾಕು ಕೊಡಲ್ಲ? ಏಲಕ್ಕಿ ಪುಡಿ ಮಾಡೋಕ್ಕೆ ನಮ್ಮ ಹತ್ರ ಬೇಡ ಬಿಡಿ ಏಲಕ್ಕಿ. ಬಟ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಇಡೀ ಏಲಕ್ಕಿ ಹಾಕಿದ್ರೆ ಅದು ಟೇಸ್ಟ್ ಬರಲ್ಲ. ಪುಡಿ ನಾನು ಹಿಂಗೆ ಮಾಡ್ಕೊಡ್ತೀನಿ ತಗೋ. ಏಲಕ್ಕಿ ಅದರದ್ದು ನಾನು ಇದನ್ನು ಮಾಡ್ತೀನಿ. ನಾನು ಮಾಡ್ತೀನಿ ಬಿಡಿ. ಹಿಂಗೆ ಮಾಡೋಕ್ಕಾಗುತ್ತಾ? ನೀವೊಂದು ಮಾಡು, ನಾನು ಮಾಡ್ತೀನಿ. ಇದನ್ನ ಪೀಲ್ ಮಾಡ್ತಾ ಇದೀವಲ್ವಾ? ಕಾಣಿಸ್ತಿಲ್ವಾ ಗೈಸ್? ಕಾಣಿಸ್ತಿದೆ ಅಲ್ವಾ? ಇದನ್ನ ಬರೀ ಮಾತಿಗೊಂದ್ಸಲಿ ಗೈಸ್ ಅಂತ ಹೇಳ್ತಿದ್ದೀವಿ, ವಿಜಯ ಮಾಡ್ಕೊಬಿಡಿ ಯಾರು ಪ್ಲೀಸ್. ಹೌದು, ನಾನು ಆಮೇಲೆ ಸೋ ಅನ್ನೋದನ್ನು ಕೂಡ ಒಂದು ಮಾತಿತ್ತರೆ ಸೋ ಅಂತಿರ್ತೀನಿ. ನನಗೆ ಗೊತ್ತಿರಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದು ಬರ್ತಾ ಇರುತ್ತೆ ಹಂಗೆ. ಸಖತ್ತಾಗಿದೆ. ಸಿಪ್ಪೆ ಜಾಸ್ತಿ ತೊಗಟ ಇಲ್ಲ, ಫುಲ್ ಫ್ರೂಟ್ ಇದೆ. ಹೌದು, ಯಾವುದ್ರಲ್ಲೂ ಮಾವಿನ ಹಣ್ಣಿಂದ ಏನೋ ತೊಗಟೆ ಜಾಸ್ತಿ ಬರಲ್ಲ ಅನಿಸುತ್ತೆ ಅಲ್ವಾ? ಗೊತ್ತಿಲ್ಲ, ನನಗೆ ಅಷ್ಟು ಐಡಿಯಾ ಇಲ್ಲ. ಇದು
ಅವಾಗ ನಮ್ಮ ಮಮ್ಮಿಯರೆಲ್ಲ ಮಾಡ್ಬೇಕಾದ್ರೆ ನಾನು ತಿಂತಾ ಇದ್ದೆ ಸಿಪ್ಪೆ ನಾವು ಇವಾಗ ತೊಳೆದ್ಬಿಟ್ಟು ಹಾಕೋಣ. ಬಟ್ ಅವಾಗ ನಾನು ಚೈಲ್ಡ್ಹುಡ್ಡಲ್ಲಿ ಮಾಡ್ಬೇಕಾದ್ರೆ ಸೀಕರಣೆ ಇದು ನನ್ನದೇ ಕೆಲಸ ಇಲ್ಲ. ಹಿಂಗೆ ಬಿಡಿಸಿ ಹಿಂಗೆ ಫುಲ್ ಕಿವುಚಿ ಇದನ್ನೆಲ್ಲ ಕಟಿಂಗ್ ಮಾಡಿ ವಾಟೆ ಲಾಸ್ಟ್ ಉಳಿದಿದ್ದು ತಿಂತಿದ್ದು. ಸರಿ, ಇದನ್ನ ಇಲ್ಲಿಡಿ, ಇದು ಮಾಡ್ತೀನಿ ಅಷ್ಟೊತ್ತಿಗೆ. ಆ್ಯಕ್ಚುಲಿ ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೊತಿದ್ರು ಈ ಸೀಸನಲ್ಲಿ. ನನಗೆ ಶೀಕರಣೆ ಹೋಳಿಗೆ ಅಂದರೆ ತುಂಬ ಇಷ್ಟ, ಹೋಳಿಗೆ ಶೀಕರಣೆ. ಬಟ್ ಅವ್ನು ಇರೋದೇ ಇಲ್ಲ ಇಲ್ಲಿ ಮಾವಿನ ಸೀಸನಲ್ಲಿ ಅಂತೇಳಿ. ಈ ಒಂದು 5-6 ವರ್ಷದಿಂದ ಹೊರಗಡೆ ಇದ್ದು ನಾನು ಒಂದು ಸೀಸನ್ 2 ಸೀಸನ್ ಸಿಕ್ಕಿರ್ಬೋದು ಅಷ್ಟೇ. ಸೊ ಅವಾಗ ತಿಂದಿದ್ದು ನೆನಪು. ಆ್ಯಂಡು ಇವಾಗ ಇಲ್ಲೇ ಮಾಡ್ಕೊಂಡು ತಿನ್ನೋ ಒಂದು ಭಾಗ್ಯ ಬಂದಿದೆ. ಸೊ ನಮ್ಮಮ್ಮ ಫುಲ್ ಖುಷಿ ಪಡ್ತಾರೆ. ನನ್ನ ಮಗ ಏನಾದರೂ ಹೋಳಿಗೆ ಶೀಕರಣೆ ಮಾಡ್ತಿದ್ದಾನೆ ಅಂತ ನೋಡಿ. ಅಮ್ಮ ಈ ವಿಡಿಯೋ ನೋಡ್ಬಿಟ್ಟು ಖುಷಿ ಪಡಿ. ಆ್ಯಕ್ಚುಲಿ ನಾನಿಲ್ಲಿ ಏನು ತಿನ್ನಲ್ಲ, ಎಲ್ಲ ಮಿಸ್ ಮಾಡ್ಕೊತೀನಿ ಅಂತೇಳಿ ಅವರು ಎಷ್ಟೊಂದು ಊಟ ಅದು ತಿನ್ನೋದು ಕೂಡ ಈ ಥರ ಸ್ಪೆಷಲ್ ಅಡುಗೆ ಮಾಡ್ಕೊಳೋದು ಕೂಡ ಕಡಿಮೆ ಮಾಡಿರ್ತಾರೆ ಅನ್ಸುತ್ತೆ ಅವರು. ಊರಲ್ಲಿ ಒಬ್ಬರೇ ಇದ್ದಾರೆ. ಇವಾಗ ಯಾರಾದರೂ ಮನೆ ಫುಲ್ ಜನ ಅದೆಲ್ಲ ಇದ್ದರೆ ಮಾಡ್ಕೊಂಡು ತಿನ್ನೋಕ್ಕೆಲ್ಲ ಓಕೆ. ಒಬ್ಬರೇ ಇದ್ದಾಗ ನಾನೇ ಒಬ್ಬರೇ ಇದ್ರೆ ಇವರು ಮನೆ ಊಟಕ್ಕೆ ಬರಲಿಲ್ಲ, ಅಡುಗೆನೇ ಮಾಡ್ಕೊಳ್ಳಲ್ಲ. ಸೊ ಅವರು ಹಂಗೆ ಒಬ್ಬರೇ ಇದ್ದಾಗ ಬಿಡು ಏನು ಮಾಡ್ಕೊಳ್ಳೋದು ಅಂತ ಪಾಪ ಅವರು ಊಟನೇ ಮಾಡಲ್ಲ. ಶ್ರೀಕರಣ ಹಣ್ಣು ತಿನ್ನೋ ಹಣ್ಣು ಬೇರೆ ಬೇರೆ ಇರ್ತವೆ, ಚಿಕ್ಕದು ಬೇರೆ ದೊಡ್ಡದು ಬೇರೆ 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 ತಳಿಗಳು ಇರ್ತವೆ. ಹಂಗೆ ಇಲ್ಲೂ ಕೂಡ ಇದ್ದಾವೆ, ನಮ್ಗೆ ಹೆಸರುಗಳು ಗೊತ್ತಿಲ್ಲ. ಇದು ನೋಡಿದ ತಕ್ಷಣನೇ ಅನ್ನಿಸ್ತು ಚೆನ್ನಾಗಿ ದೊಡ್ಡದಾಗಿದೆ. ಬಟ್ ಶ್ರೀಕರಣಗೆ ಅಂತ ಡೆಫಿನೆಟ್ಲಿ ನೆನಪಿದ್ದಿಲ್ಲ. ಬಟ್ ಅದು ಲೈಟರ್ ಆಗಿ ತುಂಬ ಇಷ್ಟ ಫ್ರೆಂಡ್ಸ್. ಬಟ್ ಏಜ್ ಆಗ್ತಾ ಅದು ಏನು 1-2 ತಿಂದರೆ ಮ್ಯಾಕ್ಸಿಮಮ್ಮು. ಊರಿಗೆ ಹೋದ ಒಂದು 3 ತಿಂದಿದ್ದೀನಿ ಲಾಸ್ಟ್ ಟೈಮು. ಅದಕ್ಕೆ ಆ ಪ್ಲೇಟ್ ಹೇಳೋದು ತೋರಿಸಿ ಇಷ್ಟು ಬಂದಿದೆ ಅಂತ. ಇಷ್ಟ ಆಗಿದೆ ಇವಾಗ. ಆಲ್ಮೋಸ್ಟ್ ಒಂದು 3-4 ಮೆಂಬರ್ಸ್ ಆರಾಮಾಗಿ ಊಟ ಮಾಡ್ಬೋದು. ಇದಿನ್ನೂ ಮಿಕ್ಸ್ ಆಗುತ್ತೆ. ಹಾಕಿ ಜಾಸ್ತಿ ನೀರು ಹಾಕ್ಬಾರ್ದಲ್ಲ, ಇಬ್ಬರೇ ಅಲ್ವಾ ಗಟ್ಟಿ. ಇಲ್ಲಿ ಹೋಳಿಗೆ ಯಾವುದು ಮಾಡಿಟ್ಟಿದ್ದೀನಿ. ಇವ್ರು ಆಲ್ರೆಡಿ ಹೂರಣ ರೆಡಿ ಮಾಡ್ಕೊಂಡು ಇಟ್ಟಿದ್ದಾರೆ. ಆ್ಯಕ್ಚುಲಿ ಬೇಳೆ ಕುದಿಸಿ ಆದಮೇಲೆ ಅದಕ್ಕೆ ಬೆಲ್ಲ ಹಾಕ್ತಾರಲ್ಲ, ಆ ಬೇಳೆ ಬೆಲ್ಲ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ನಾನೇನೋ ವಾಟ್ರ್ ಏನೋ ಬಂತು ತರ್ಲಿಕ್ಕೆ ಹೋದಾಗ ಹೂರಣ ಅವರು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಪೇಸ್ಟ್ ಹೂರಣ ರೆಡಿ ಆಗಿಬಿಟ್ಟಿದೆ. ನಾನು ಇಡ್ತಾ ಇದ್ದೆ, ಇಲ್ಲ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಳೆ ಮತ್ತು ಬೆಲ್ಲ ಎಲ್ಲ ಬೇಯಿಸಿ ಕೂಡಿಸಿ ಮಿಕ್ಸಿ ಹಾಕ್ಬಿಟ್ಟು ರೆಡಿ ಮಾಡಿ, ಮತ್ತು ಅದು ಹೋಳಿಗೆ ಮಾಡೋದು ಕಣಕ ನಾವು ಹೂರಣ ಅಂತ ಹೇಳ್ತೀವಿ. ಅಲ್ಲಲ್ಲ, ಅದು ಹಿಟ್ಟು ವೈಟ್ ಏನಂತಾರೆ ಗೊತ್ತಿಲ್ಲ, ಕಣಕನ ಏನೋ ಹೇಳ್ತಾರೆ. ಸೊ ಅದನ್ನು ಅದನ್ನು 1 hour ಮೇಲೆ ನೆನೆದಿರ್ಬೇಕಂತ ಮಾಡೋಕ್ಕಿಂತ ಮುಂಚೆ. ಸೊ ಅದನ್ನು ಕಲಿಸ್ಬಿಟ್ಟು ನೆನೆಲಿಕ್ಕೆ ಇಟ್ಟಿದ್ದೆ. ಇದನ್ನು ಇವಾಗ ಮಾಡ್ತಾರೆ. ಇವಾಗ ಇದನ್ನು ಮಾಡಿ ಸೈಡ್ಗೆ ಎತ್ತಿ ಆಮೇಲೆ ಅದನ್ನು ಸ್ಟಾರ್ಟ್ ಮಾಡಿ. ಇವರಿಗೆ ರೀಸೆಂಟಾಗಿ ಯಾವುದೋ ಒಂದು ಅದು ವೈಲಿನೋ ಗಿಟಾರ್ ಬಾರಿಸೋ ಸಾಂಗ್ ಇಷ್ಟ ಆಗ್ಬಿಟ್ಟಿದೆ. ಯಾವ ಸೀಮೆ ಹುಡುಗ ಅದೇ ತಾನೆ ಇದು ನಿನ್ನೆ ರೀಲ್ಸ್ ಮಾಡಿರಲ್ಲ, ಫುಲ್ ಟ್ರೆಂಡ್ ಆಗಿದೆ ಅಂತ. ಬೆಲ್ಲ ಕಾಸಕ್ಕಿಟ್ಟಿಲ್ಲ ನೀನು? ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿ ಹೊಸ್ದಾಗಿ ನೋಡಿದ್ವಲ್ಲ, ಹೆಂಗೋ ನಿಮ್ಗೆ ತಣ್ಣಗೆ ಬೇಕಂತ ಹೇಳಿದಲ್ಲ. ಹೌದು, ತಣ್ಣಗಿರ್ಬೇಕು ಶ್ರೀಕರಣ. ಈಗ ಅದು ಹೋಳಿಗೆ ಮಾಡೋಷ್ಟಕ್ಕೆ 1 hour ಅಂದರೆ ಹೆಚ್ಚು ಕಡಿಮೆ ಆಗುತ್ತಲ್ಲ, ಕರಗುತ್ತಾ? ನಮ್ದೇನು ಪುಡಿನೇ ಇದೆ ಅದು. ಓಕೆ, ನಮ್ದೇನದು ಬೆಲ್ಲ ಕುಡಿಕಿ ಹಂಗೇನಿಲ್ಲ. ನೋಡಿ ಇವರೇನೋ ಹೊಸ್ದಾಗಿ ಒಂದು ಟ್ರೈ ಮಾಡ್ತಿದಾರಂತೆ ಹೂರ್ಣಕ್ಕೆ. ನಾನು ನೋಡಿರಂಗೆ ಯೂಶ್ವಲಿ ಹೆಂಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಪಾನ್ಕ ಹಾಕ್ತಾರೆ, ಕಾಸ್ಬಿಟ್ಟು ಅದು ಆರಿದ ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ತಾರೆ. ಇವತ್ತು ನಾನು ನಮ್ಮ ಮಮ್ಮಿ ಕೇಳಿದ್ದೀನಿ ಇದೆಲ್ಲ ಮಾಡೋದ್ರ ಬಗ್ಗೆ, ಅವರು ಹಂಗೆ ಹೇಳಿದ್ರು. ನಾನು ಇವಾಗ ಒಂದು ವಿಡಿಯೋ ನೋಡಿದೆ, ಅದರಲ್ಲೇನು ಅವರು ಬೆಲ್ಲನ ಸಪ್ರೇಟಾಗಿ ಮತ್ತೆ ಪಾನ್ಕ ಥರ ಮಾಡಿ ಹಾಕಿರಲಿಲ್ಲ, ಹಂಗೆ ಅದಕ್ಕೆ ಮಿಕ್ಸ್ ಮಾಡಿದ್ರು. ಅದಕ್ಕೆ ಇವ್ರಿಗೆ ಅದು ತಣ್ಣಗೆ ಬೇಕಲ್ವಾ, ಕರಗುತ್ತೆ ಅಂತ ಅಂದ್ಕೊಂಡು ಮಾತ್ರ ಮಾಡೋಣ ಅಂದ್ಕೊಂಡಿದ್ವಿ. ಮಾವಿನಕಾಯಿದು ಮಾವಿನ ಹಣ್ಣೆಲ್ಲ ಮಾವಿನ ಹಣ್ಣು ಎಲ್ಲದನ್ನು ತೊಳ್ಕೊಂಡು ಎಲ್ಲ ಹಿಂಡ್ಕೊಂಡು ಒಂದು ಇಷ್ಟರಲ್ಲಿ ಇಟ್ಕೊಂಡಿದ್ದೀವಿ. ವಿಡಿಯೋ ಸ್ವಲ್ಪ ಕಾಣಿಸ್ತಿದೆ, ಬಟ್ ಇದು ಜಾಸ್ತಿ ಇದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಬೆಲ್ಲ ಹಾಕೋಬೇಕು. ಆರಾಮಾಗಿ 4 ಜನ ಊಟ ಮಾಡೋದಷ್ಟಿದೆ. ಅದು ವಿಡಿಯೋ ಸ್ವಲ್ಪ ಕಾಣಿಸ್ತಿದೆಲ್ಲ. ಮಾವಿನಕಾಯಿ ಒಂಚೂರು ಉಳಿಯಿಲ್ಲ. ಹೌದು, ತುಂಬ ಹೆವಿ ಸ್ವೀಟಾಗೂ ಇಲ್ಲ, ಒಂದು ರೇಂಜಿಗೆ ಸ್ವೀಟ್ ಚೆನ್ನಾಗಿದೆ. ಹಾಕಲ ಎಷ್ಟು ಹುಳಿ ಅಂತೂ ಒಂಚೂರು ಇಲ್ಲ. ನೋಡು ಅಂದಾಜು ಹಂಗೆ ನಿಮ್ಗೆ ಸ್ವೀಟ್ ಎಷ್ಟು ಹಾಕೋಣ ಅಂತ. ನನಗೂ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಹಿಂಗೆ ಹಾಕೋ ಎಷ್ಟು ಹಾಕ್ತಾರೆ ಅಂತ. ಅಳತೆ ಮೇಲೆ ಹಾಕ್ತಾರೆ ಅದನ್ನು, 1 ಕಪ್ಪು ಹಿಂಗೆ. ನಮ್ಮ ಕಡೆ ಬೆಲ್ಲ ಜಾಸ್ತಿ ಇಲ್ಲ, ಜಾಸ್ತಿ ರುಚಿಗೆ ತಕ್ಕಷ್ಟು. ಇಲ್ಲಿ ಬೆಲ್ಲ ಸಿಗಲ್ಲ ವಯಸ್ಸು, ನಾವು ಬೆಲ್ಲ ಊರಿಂದ ಇಂಡಿಯಾದಿಂದ ತಂದಿದ್ದೀವಿ, ಅಲ್ಲಿಂದ ಸಾಕು ಅನಿಸುತ್ತೆ. ಇವಾಗ ನಾವು ಪಾನಕ ಮಾಡ್ಕೊಂಡೇನು ಆಗ್ತಾ ಇಲ್ಲ. ಸೊ ಇದಕ್ಕೆ ಡೈರೆಕ್ಟಾಗಿ ಬೆಲ್ಲ, ನಮ್ಮ ಹತ್ರ ಪುಡಿ ಮಾಡಿರೋ ಬೆಲ್ಲನೇ ಇದೆ, ಅದಕ್ಕೆ ಇದಕ್ಕೆ ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಯೂಶ್ವಲಿ ಹೆಂಗೆ ಮಾಡ್ತಾರೆ?
ಅದೇ ಪಾನಕ ಮಾಡಿ ಕಾಯಿಸ್ಬಿಟ್ಟು ಅದು ಆರಿದ ಮೇಲೆ ಇದಕ್ಕೆ ಹಾಕ್ತಾರೆ. ಮತ್ತು ಇವಾಗ ಇದು ಕರಗುತ್ತಾ ಹಿಂಗಾದರೆ? ವಿಡಿಯೋಗಳಲ್ಲೆಲ್ಲ ಕರಗಿದೆ. ನಾನು ನೋಡಿದ ವೀಡಿಯೋಸಲ್ಲೆಲ್ಲ. ಹೌದು, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅದು ಕರಗುತ್ತೆ. ತಳದಲ್ಲಿ ಹೋಗಿರುತ್ತೆ ನೋಡು. ಅದೇ ಹಿಂಗೆ ಮಾಡಿದ್ರೆ ಕರಗುತ್ತೆ. ಕರಗುತ್ತಾ? ಕೊಂಡು ಮಾಡ್ತೀನಿ. ಅಲ್ಲೇ ಹೋಗಿ. ಹಸುವಾಗಿದೆ ನನಗೆ. ಇವಾಗ ಹೋಳಿಗೆ ಒಂದಾದ್ರೆ ಮುಗೀತಲ್ವಾ? ಹೌದು. ಇದೊಂದು ಚೂರು ಏನೋ ಇದೆ ತೆಗಿ. ಕಸರು ಅದು ಫುಲ್ ಮಾವಿನಕಾಯಿ ಕಸರು ಇರುತ್ತೆ. ಅದು ಇದ್ರಲ್ಲಿ ಹಿಂಗೆ ಮಾಡಿದಿರಲ್ಲ, ಅದರಲ್ಲಿ ಯಾವುದೋ ವಿಡಿಯೋದಲ್ಲಿ ತೋರಿಸಿದ್ರು. ಮಜ್ಜಿಗೆ ಈ ಥರ ಬೆಲ್ಲ ಹಾಕ್ಬಿಟ್ಟು ಮಜ್ಜಿಗೆ ಕಡಿತಾರಲ್ಲ, ಅದರಲ್ಲಿ ಹಿಂಗೆ ಕಡೋ ನೀವು ಹಿಂಗೆ ಮಾಡ್ತಿದ್ಯಲ್ಲ, ಅವ್ರು ಹಿಂಗೆ ಕಡಿದಿದ್ರು. ಮಜ್ಜಿಗೆ ಕಡಿತಾರೆ, ಅದಕ್ಕೆ ಏನಂತ ಹೇಳ್ತಾರೆ? ಕಡಗೋಲು. ಕಡಗೋಲ ನಂಗೆ ಗೊತ್ತಿರುವ. ನಾನು ವಿಡಿಯೋ ಲೆಂತ್ ಫುಲ್ ಆಗಿಬಿಡುತ್ತಲ್ಲ, ಸುಮ್ಮನೆ ಇದೆಲ್ಲ ಬೇಳೆ ಬೇಯಿಸೋದು ಬೆಲ್ಲ ಇದೆಲ್ಲ ಮಾಡೋದೆಲ್ಲ ಲೇಟ್ ಆಗಿಬಿಡುತ್ತೆ, ಸುಮ್ಮನೆ ವಿಡಿಯೋ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ. ಬೆಲ್ಲ ಮತ್ತು ಕಡಲೆಬೇಳೆ ಅದನ್ನು ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಟು ಆಮೇಲೆ ಬೆಲ್ಲ ಅದಕ್ಕೆಲ್ಲ ಕೂಡಿಸಿ ಅದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡಿಬಿಟ್ಟು ಹೂರಣ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನಮ್ಮ ಮಮ್ಮಿ ಹೇಳಿದ್ರು ಇದನ್ನೋ 2 hour ಮುಂಚೆನೇ ನೆನೆಸಿಡ್ಬೇಕು ಕಣಕ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಅದನ್ನು 6 o'clock ಇವ್ರು ಬಂದಾಗ ನೆನೆಸಿಟ್ಟಿದ್ದೆ. ಇವಾಗ ಆಲ್ಮೋಸ್ಟ್ 8 ಗಂಟೆ ಆಗ್ತಂತ. ಇವಾಗ ರೆಡಿ ಇದೆ ಹೂರಣ ಮತ್ತು ಕಣಕ ಗೋದೆಲ್ಲ ಗೊತ್ತಿಲ್ಲ, ಒಟ್ಟು ರೆಡಿ ಇದೆ. ಇವಾಗ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಟ್ರೈ ಮಾಡಬೇಕು. ನಿಜವಾದ್ದು ಏನು ಗೇಮ್ ಅದು, ನಿಜವಾದ ಇವಾಗ ಸ್ಟಾರ್ಟು. ಬನ್ನಿ, ನಿಜವಾದ ಆಟ ಈಗ ಶುರು ಅಂತ ನೋಡುವ. ನಾವು ಕಾಯ್ಕೊಂಡು ನಿಂತಿದ್ದೀವಿ ಇವ್ರಿಗೆ ಹಿಂಗೆ ಹೋಳಿಗೆ ಮಾಡ್ತಾರೆ ಅಂತ. ಫಸ್ಟ್ ಎವರ್ ಟ್ರೈ ಅಲ್ವಾ, ಸ್ವಲ್ಪ ಏನಾದರೂ ಅರಿಯೋದು ಆ ಕಡೆ ಆಗ್ತಿರುತ್ತೆ. ನಾನು ಹೆಂಗೆ ಮಾಡಿದ್ರು ಬಟ್ ಟ್ರೈ ಮಾಡಲಿಲ್ಲಂಗೆ ಯಾವುದು ಬರಲ್ಲ, ಟ್ರೈ ಮಾಡಲೇಬೇಕು. ಏನಿದು ಇವಾಗ ಕಣಕ ಹಿಂಗೆ ಮಾಡ್ಕೋಬೇಕು ಫಸ್ಟು. ಇದನ್ನು ಮಾಡಿ ನಡುವೆ ಅದು ಹೂರಣ ಇಡಬೇಕು. ಏನಾಗಿದೆ? ನೀರು ಹಾಕಿಲ್ಲ, ಆವಾಗಲೂ ಸ್ವಲ್ಪ ಹೊರಗೆ ಹೇಳು, ಏನಾದರೂ ಮಾತಾಡು. ಹೆಂಗಂತಾರ ಪುಕ್ಕ ಪುಕ್ಕ. ಆಯಿತು, ನಮ್ಮ ಹೋಳಿಗೆ ರೆಡಿ. ನೈಸ್. ಅರಿಶಿನ ಪುಡಿ ಹಾಕಿದ್ದೆ, ಅದಕ್ಕೆ ಎಲ್ಲೋ ಕಲರ್ ಅನಿಸ್ತಿದೆ. ನಮ್ದು ಇದು ಒಂದೇ ಅಂಚು ಗೈಸ್. ದೋಸೆನೂ ಇದರಲ್ಲೇ ಮಾಡ್ತೀವಿ, ಚಪಾತಿನೂ ಇದರಲ್ಲೇ ಮಾಡ್ತೀವಿ, ರೊಟ್ಟಿನೂ ಇದರಲ್ಲೇ ಮಾಡ್ತೀವಿ. ಇವಾಗ ಕೊನೆಗೆ ಹೋಳಿಗೆನೂ ಇದರಲ್ಲೇ ಮಾಡ್ತಾಯಿದ್ದೀವಿ. ಪರ್ಫೆಕ್ಟ್ ಅಂತೂ ಬಂದಿಲ್ಲ, ಬಟ್ ಇಷ್ಟು ಹೆಂಗೆ ಬರೋ ತಂಗೆ ಮಾಡಿದ್ದೀನಿ. ಜಾಸ್ತಿ ಹೀಟ್ ಆಗಬೇಕಾ? ಬೇಯಿಸೋಣ. ಫೈನಲಿ ಒಂದು ಹೋಳಿಗೆ ಕೋಸಂಬರಿ. ಚೆನ್ನಾಗಿದೆಯಾ? ನಾನು ಯೂಶ್ವಲಿ ಕೋಸಂಬರಿ ಜಾಸ್ತಿ ತಿನ್ನಲ್ಲ. ಹೌದಾ? ಬಟ್ ಚೆನ್ನಾಗಿದ್ರೆ ಮಾತ್ರ ತಿಂತೀನಿ. ನಾನು ಜಾಸ್ತಿ ತಿಂತಿರಲಿಲ್ಲ. ಪೂಜೆ ರೂಮ್ಗೆ ಹೋಗಿದ್ನಲ್ಲ, ಪೂಜೆ ಮನೆ ಕರ್ಕೊಂಡೋಗಿದ್ಲಲ್ಲ, ಅವ್ರ ಮನೇಲಿ ಜಾಸ್ತಿ ಕೋಸಂಬರಿ. ಆಮೇಲೆ ಅವಳಿಗೂ ತುಂಬ ಇಷ್ಟ. ಅವಾಗೆಲ್ಲ ಶ್ರೀಕರಣ ಇದರಲ್ಲಿ ಹಿಂಗೆ ತೋರಿಸ್ತೀನಿ. ಹಂಗೆ ಎತ್ಕೊ. ಹೋಳಿಗೆ ಶ್ರೀಕರಣಿ. ಒಂದು ಮಿಸ್ಸು ಏನಂದರೆ ಈ ಕಡೆ ಕೋಸಂಬರಿ, ಒಂದು ಮಿಸ್ ಏನಂದರೆ ತುಪ್ಪ. ಇದಕ್ಕೆ ತುಪ್ಪ ಇದ್ರೆ ಚೆನ್ನಾಗಿ. ಅದು ತುಪ್ಪ ಹಾಕೊಂತಾರೆ ಇನ್ನು ಇಲ್ಲ. ಶ್ರೀಕರಣ ಇದ್ದಾಗ ತುಪ್ಪ ಬೇಕಿಲ್ಲ, ಹಾಕೋತಾರೆ. ಶ್ರೀಕರಣ ಇದ್ದಾಗ ತುಪ್ಪ ಹಾಕೊಂತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಾವು ಬರೀ ಹೋಳಿಗೆ ಶ್ರೀಕರಣ ತಿಂದಿರೋ. ಇವಾಗ ಸ್ವಲ್ಪ ಇದು ಒಣ ಡ್ರೈ ಅನ್ಸಲ್ಲ ಹೋಳಿಗೆ, ಅದಕ್ಕೆ ಹಾಕೋತಾರೆ. ಓಕೆ ಗೈಸ್, ನಮ್ಮದು ಇವತ್ತು ಅಡುಗೆ ಊಟ ಬಂದು ಹೋಳಿಗೆ ಶ್ರೀಕರಣೆ ಮತ್ತು ಕೋಸಂಬರಿ ಚಿತ್ರಾನ್ನ. ಚಿತ್ರಾನ್ನ ಆಮೇಲೆ ಲಾಸ್ಟಲ್ಲಿ ತೋರ್ಸೋಣ. ತಿನ್ನು. ಈಗ ಹೋಳಿಗೆ ಶ್ರೀಕರಣೆ ತಿನ್ಬಿಟ್ಟು ಹೇಳು. ಸ್ವೀಟ್ ಓಕೆನಾ ಅಥವಾ ಸಪ್ಪೆ ಅನಿಸ್ತಿದೆಯಾ? ಸ್ವೀಟ್ ಓಕೆ, ಕರೆಕ್ಟಾಗಿದೆ. ಓಕೆನಾ? ಆ್ಯಕ್ಚುಲಿ ನಾವು ಬೆಲ್ಲ ತುಂಬ ಜಾಸ್ತಿ ಏನು ಹಾಕಿಲ್ಲಲ್ಲ, ಬಟ್ ನೋಡು ಫುಲ್ ಎಲ್ಲ ಕರ್ಗೋಗಿದೆ ಪುಡಿ ಬೆಲ್ಲ. ನಿಜ ಚೆನ್ನಾಗಿದೆ. ಚೆನ್ನಾಗಿದೆ. ಯಪ್ಪ, ನಾನು ಚೆನ್ನಾಗಿರಲ್ಲ, ಟೇಸ್ಟ್ ನೋಡ್ಕೊಂಡಿದ್ದೀನಿ. ನಂಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಹೋಳಿಗೆ ಶ್ರೀಕರಣೆ ಸಕ್ಸಸ್ಫುಲ್ ರೆಸಿಪಿ. ನೀನು ಒಂದೇ ಹಾಕ್ಕೊಂಡಿದ್ದೀಯಲ್ಲ, ಇನ್ನೊಂದು ತಿನ್ನು. ಇದು ಹಾಕೊಂಡ್ಮೇಲೆ ಹಾಕೊತೀನಿ, ಅದರಲ್ಲಿದೆ. 9 ಗಂಟೆ ಇವಾಗ. 9. ಕರೆಕ್ಟ್ ಟೈಮ್ಗೆ ಆಗಿದೆ ಊಟ. ಹೌದು. ಮೇಡಮ್ ಅವ್ರು ಫಸ್ಟ್ ಟೈಮು ಹೋಳಿಗೆ ಮಾಡಿದ್ದಂತೆ. ಶ್ರೀಕರಣೆ ಓಕೆ ಬಿಡಿ, ಮಾಡ್ಬೋದು ಅನ್ಸುತ್ತೆ. ಹೋಳಿಗೆನೇ ಕಷ್ಟ ಅನಿಸುತ್ತೆ. ಚೆನ್ನಾಗಿ ಬಂದಿದೆ.
ಟೇಸ್ಟ್ ಮನೆದಿದ್ದಂಗೆ ಇದಲ್ವ. 10ಗೆ ನಾನು ಒಂದು 8 ಕೊಡ್ತೀನಿ ಅಷ್ಟೇ. 2 ಅಂದರೆ ಹೋಳಿಗೆನೂ ಸ್ವಲ್ಪ ಹೋಳಿಗೆ 10ಗೆ 10 ಅಲ್ಲ, ಶ್ರೀಖಂಡ 10ಗೆ 10, ಕೋಸಂಬರಿ 10ಗೆ 10, ಹೋಳಿಗೆ 10ಗೆ 9. ನಾನು 8, ಯಾಕಂದರೆ ಅಮ್ಮವ್ರು ಮಾಡೋಷ್ಟು ಚೆನ್ನಾಗಾಗಿಲ್ಲ. ಅಮ್ಮವರು ಮಾಡೋಷ್ಟು ಚೆನ್ನಾಗಿ ನೀವು ತುಂಬ ಟೈಮ್ ಬೇಕು ಅದಕ್ಕೆಲ್ಲ. ಬರುತ್ತೆ ಸರಿ. ಚಿತ್ರಾನ್ನ ಆಮೇಲೆ ಹಾಕೊಂಡು ಮಾಡೋಣ. ಓಕೆ ಗೈಸ್, ಇಷ್ಟಾಗಿತ್ತು ಇವತ್ತಿನ ವೀಡಿಯೋ. ನನಗೆ ಆ್ಯಕ್ಚುಲಿ ಹಸುವಾಗಿತ್ತು ಗೈಸ್, ಅದಕ್ಕೆ ಊಟ ಬರೆಸ್ತಿದ್ದೀವಿ. ಇದಾದ್ಮೇಲೆ ಚಿತ್ರಾನ್ನ ತಿನ್ನಬೇಕು. ಸೊ ಇವಾಗ ಈ ಬ್ಲಾಗ್ ಕಂಪ್ಲೀಟ್ ಮಾಡ್ತಿದ್ದೀವಿ. ಸೊ ಹೆಂಗನಿಸ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಟ್ರೈ ಮಾಡಬೇಕು. ಇವ್ರ ಫ್ರೆಂಡ್ಸ್ನೆಲ್ಲ ಕರೆದು ಊಟ ಅಂದರೆ ಮಾಡಿಬಿಟ್ಟು ಅವ್ರನ್ನ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ಟೈಮಲ್ಲಿ ನನಗೆ ಹೆಲ್ಪ್ ಆಗುತ್ತೆ. ಮತ್ತು ಏನಾದರೂ ಆ ಥರ ಮಾಡಬೇಕು, ಈ ಥರ ಮಾಡಬೇಕಂತ ಇದ್ದರೆ ನನಗೆ ತಿಳಿಸಿ, ಓಕೆನಾ? ಫಸ್ಟ್ ಟೈಮು ಅಟ್ಲೀಸ್ಟ್ ಇಷ್ಟಾದರೂ ಬಂದಿದ್ದಲ್ಲ, ಇಷ್ಟು ಬರಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ನನಗೆ ಏನದು ಅಷ್ಟೊಂದು ಸ್ವೀಟ್ ಟ್ರೈ ಮಾಡಿದರೆ ತಾನೇ ಗೊತ್ತಾಗೋದು ಬರುತ್ತಾ ಇಲ್ವಾ ಅಂತ. ಟ್ರೈ ಮಾಡ್ದಂಗೆ ನಂಗೆ ಬರುತ್ತೋ ಇಲ್ಲೋ ಡೌಟಲ್ಲಿ ಇದ್ರೆ ಹೆಂಗೆ ಗೊತ್ತಾಗೋದು? ನೋಡಿ ಅಮ್ಮ, ಈ ವಿಡಿಯೋ ನೋಡ್ತಿರ್ತೀರಲ್ವ, ನಮ್ಮ ಮಗ ಊಟ ಮಾಡಲ್ಲ, ಸ್ವೀಟ್ ತಿನ್ನಲ್ಲ ಅಂತ ಹೇಳ್ತಿರ್ತೀರಲ್ವ. ನೋಡಿ ನಿಮ್ಮ ಮಗನಿಗೆ ಇವತ್ತು ಮಾಡಿದ್ದೀನಿ, ತಿಂತಿದ್ದಾರೆ. ಹೇಳು. ನೀನು ಮೊದಲು ಹೋಳಿಗೆ ತಿನ್ನೋದು ಕಲಿ, ಇಲ್ಲ ಅಂದರೆ ನಾನು ತಿಂತೀನಿ. 25 ವರ್ಷ ತಿಂದಿಲ್ಲ ಅನ್ಸುತ್ತೆ ಮನೇಲಿ. ಅವ್ರ ಮನೇಲೂ ಹೇಳ್ತಿದ್ರು ತಿಂದಿಲ್ಲ ಅಂತೇಳಿ. ಇಲ್ಲೂ ಯಾವಾಗಲೂ ಸ್ವೀಟ್ ತಿಂದಿಲ್ಲ ಅವರು. ನನಗೆ ಸ್ವೀಟ್ ಇಷ್ಟ ಆಗಲ್ಲ ಗೈಸ್. ಐರನ್ ಕಂಟೆಂಟ್ ಏನೂ ಇಲ್ಲ ಅವ್ರ ಬಾಡಿಯಲ್ಲಿ, ಅದಕ್ಕೆ ಸ್ವೀಟ್ ಇಷ್ಟ ಆಗಲ್ಲ. ಅದಕ್ಕೆ ಯಾವಾಗಲೂ ಅದು ಪೇನ್ ಇದು ಪೇನ್, ಕಾಲು ಕೈ ಪೇನ್ ಅಂತ ಹೇಳ್ತಿರ್ತೀನಿ. ಅವ್ರು ಬೈತಿರ್ತಾರೆ ಸ್ವೀಟ್ ತಿನ್ನು ಅಂತ. ಬಟ್ ನಂಗೆ ಸ್ವೀಟ್ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ. ಖಾರದ ಕೊಡಿನೂ ಊಟ ಮಾಡ್ತೀನಿ. ಓಕೆ, ಎಲ್ರಿಗೂ ನಮಸ್ಕಾರ ಒನ್ಸ್ ಅಗೇನ್. ಬಾಯ್ ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ.